ಇನ್ನು ರಾಜ್ಯದಲ್ಲಿ ಮತ್ತೊಂದು ಜ್ಯುವೆಲರಿ ಶಾಪ್ ರಾಬರಿಯಾಗಿದೆ. ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಗನ್ ತೋರಿಸಿ ಗನ್ ಪಾಯಿಂಟ್ ಇಟ್ಟು ಚಿನ್ನಾಭರಣ ಮಳಿಗೆ ದರೋಡೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಚಡಚಣದ ಹಲಸಂಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಣರಾಜ್ಯೋತ್ಸವದ ದಿನದಂದೇ ವಿಜಯಪುರ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಇಬ್ಬರು ಮುಸುಕುಧಾರಿಗಳು ಬಂದು ಜ್ಯುವೆಲರಿ ಶಾಪ್ ಲೂಟಿ ಮಾಡಿದ್ದಾರೆ. ಮಂಕಿ ಕ್ಯಾಪ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಬಂದಿದ್ದಂತಹ ಇಬ್ಬರು ಬಂದು ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಂದಾಜು 100 ಗ್ರಾಂ ಚಿನ್ನ ದರೋಡೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ದರೋಡೆ ಪ್ರಕರಣದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಝಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ದರೋಡೆ ಪ್ರಕರಣಗಳು ನಡೀತಾ ಇದ್ದಾವೆ. ಬಹಳಷ್ಟು ಸಲೀಸಾಗಿ ಬಂದು ದರೋಡೆ ಮಾಡಿ ಪರಾರಿಯಾಗ್ತಾ ಇರುವಂತಹ ಘಟನೆಗಳು ಸಂಭವಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದಂತಹ ಆರೋಪಿಗಳು ಗನ್ ಪಾಯಿಂಟ್ ಇಟ್ಟು ದರೋಡೆ ಮಾಡಿದ್ದಾರೆ. ಇನ್ನು ಬಂದು ಗನ್ ಹಿಡಿತಾ ಇದ್ದಂತೆ ಚಿನ್ನಾಭರಣ ಮಳಿಗೆಯಲ್ಲಿ ಇದ್ದಂತಹ ಯಾರು ಸಿಬ್ಬಂದಿಗಳಿದ್ರು, ಓನರ್ಸ್ ಇದ್ರು, ಮ್ಯಾನೇಜರ್ಸ್ ಇದ್ರು, ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬಿದ್ದರು. ದರೋಡೆಕೋರರು ಏನೆಲ್ಲ ಕೇಳಿದ್ರು ಅದನ್ನು ಎತ್ತಿಕೊಟ್ಟಿದ್ದಾರೆ. ಇದೇ ವೇಳೆ ಎಲ್ಲವನ್ನ ದೋಚಿರುವಂತಹ ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಇಡೀ ದೇಶ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ಇದೇ ವೇಳೆ ದರೋಡೆಕೋರರು ದರೋಡೆ ಮಾಡಿರುವಂಥದ್ದು ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಈ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಯಾವಾಗ, ದರೋಡೆಗಳಿಗೆ ಅಂತ್ಯ ಯಾವಾಗ ಅನ್ನುವಂತಹ ಪ್ರಶ್ನಾರ್ಥಕವಾಗಿಯೇ ಉಳಿತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಬಹಳಷ್ಟು ಸಲೀಸಾಗಿ ವೆಪನ್ಗಳು ಕೂಡ ಸಿಗ್ತಾ ಇದೆ ಅನ್ನುವಂಥದ್ದಕ್ಕೆ ಜೀವಂತ ಉದಾಹರಣೆ ಇದು. ಈ ವೆಪನ್ಸ್ಗಳು ಎಲ್ಲಿ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಒಂದೆಡೆ ಗನ್ಗಳ ಸ್ಮಗ್ಲಿಂಗು, ಬಹಳಷ್ಟು ಸಲೀಸಾಗಿ ಗನ್ಗಳು ಸಿಗ್ತಾ ಇರುವಂಥದ್ದು ಕೂಡ ಸಹಜವಾಗಿ ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ಕೈಯಲ್ಲಿ ಗನ್ ಹಿಡ್ಕೊಂಡು ಮಂಕಿ ಕ್ಯಾಪ್ ಧರಿಸಿ ಹೆಲ್ಮೆಟ್ ಹಾಕೊಂಡು ಬಂದಂತಹ ಆರೋಪಿಗಳು ನೋಡ್ತಾ ಇದ್ದಂತೆ ಚಿನ್ನದ ಅಂಗಡಿ ಒಳಗಡೆ ನುಗ್ಗಿ ಬಂದು ಕೈಯಲ್ಲಿ ಬಂದೂಕು ಹಿಡಿದು ಗನ್ ಪಾಯಿಂಟ್ ಇಟ್ಟು ಮಳಿಗೆಯನ್ನು ದರೋಡೆ ಮಾಡಿ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಝಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಹಿಂದೆಯೂ ಕೂಡ ಇದೇ ರೀತಿ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆ ಮಾಡಿದ್ರು. ಈಗ ಮತ್ತೆ ಪಿಸ್ತೂಲ್ ತೋರಿಸಿ ಚಿನ್ನಾಭರಣ ಲೂಟಿ ಮಾಡಿರುವಂತಹ ಒಂದು ಪ್ರಕರಣ ಸಂಭವಿಸಿದೆ. ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಚಿನ್ನದ ಅಂಗಡಿಗಳಿಗೆ ಹೋಗಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಲಾದರೂ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗತ್ತಾ ಅನ್ನುವಂಥದ್ದನ್ನ ನೋಡಬೇಕಾಗತ್ತೆ. ಪ್ರಶಾಂತ್